ಸೂಪರ್ ಆಗಿ. ತುಂಬ ಬಿಗ್ ಬಾಸ್ ಆದ್ಮೇಲೆ ತುಂಬ ದಿನಗಳಾದ್ಮೇಲೆ ಕಳ್ಸ್ಕೊಂತಿದ್ದೀರಾ. ಯೂಶಲಿ ನಾನು ಫಂಕ್ಷನ್ಗಳೇ ಇವೆಂಟ್ಗಳಿಗೆ ಹೋಗೋದು ತುಂಬಾ ಕಡಿಮೆ, ಅದಕ್ಕೆ. ಓಕೆ ಮ್ಯಾಮ್, ಈಗ ರಾಮರಸದ ಬಗ್ಗೆ ಒಂದು ಟೀಸರ್ ನೋಡಿದ್ರೆ ಎರಡೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಏನು ಅನ್ಸುತ್ತೆ? ಎರಡೇ ಮಾತಲ್ಲಿ ಹೇಳೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಮಾತಲ್ಲಿ ಹೇಳ್ತೀನಿ ನಾನು. ಬಿಕಾಸ್ ಇಸ್ ಅ ವೆರಿ ಗುಡ್ ಫ್ರೆಂಡ್. ಬಿಗ್ ಬಾಸ್ ಹೊರಗಡೆ ಬಂದಮೇಲೆ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ನಾನು ಮತ್ತು ಕಾರ್ತಿಕ್ ಆಗಿರ್ಬೋದು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈಸ್ ಸಚ್ ಎ ಗುಡ್ ಪರ್ಫಾರ್ಮರ್ ಅಂತ. ಬಟ್ ನನಗೆ ಟೀಸರ್ ಕ್ಯಾರೆಕ್ಟರ್ ಪಂಚ್ ಟೀಸರ್ ನೋಡಿನೇ ವಾವ್ ಅಂತ ಅನಿಸ್ತು. ಒಂದು ಸೆಕೆಂಡ್ ರೋಮಾಂಚನ ಆಯಿತು ನನಗೆ. ಇಟ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ತುಂಬಾ ಚೆನ್ನಾಗಿದೆ ಟೀಮು. ಇಟ್ಸ್ ಅ ವೆರಿ ಪ್ರಾಮಿಸಿಂಗ್ ಟೀಮ್. ಒಳ್ಳೆಯದಾಗಲಿ ಅವ್ರಿಗೆ. ಆ್ಯಂಡ್ ಐ ಆಮ್ ಹೋಪಿಂಗ್ ಫಾರ್ ದ ರಿಲೀಸ್. ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಮೂವಿ ಹೇಗಿದೆ, ಕಥೆ ಏನಿದೆ. ಓಕೆ ಮ್ಯಾಮ್, ಏನಂತಂದರೆ ಇವಾಗ ಬಿಗ್ ಬಾಸ್ಗೂ ಹೋಗೋದು ಮತ್ತು ಟೀಸರ್ ಲಾಂಚು ಎರಡು ಒಂದೇ ಇದಾಗಿದೆ ಅಂತೆ. ಸೊ ಬರ್ಡೇ ಬೇರೆ ಇವತ್ತಿನ ದಿನ ನನಗೆ ನೆನಪಿದೆ, ಲಾಸ್ಟ್ ಇಯರು ಅಕ್ಟೋಬರ್ 7th ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು. ಆ್ಯಂಡ್ ಅವತ್ತು ಕಾರ್ತಿಕ್ ಬರ್ತ್ಡೇ ಇತ್ತು. ನಾವೆಲ್ಲರೂ ವಿಶ್ ಮಾಡಿದ್ವಿ ಅವ್ರು ಎಂಟರ್ ಆದಾಗ. ಸೊ ಅದೊಂದು ನೆನಪು. ಆ್ಯಂಡ್ ಈ ವರ್ಷ ನೋಡಿದ್ರೆ ಅವರ ಟೀಸರ್ ಲಾಂಚ್ ಮಾಡಿದ್ದೀವಿ ನಾವು. ಸೊ ಎಲ್ಲರೂ ಮತ್ತೆ ಮೀಟ್ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಿಗ್ ಬಾಸ್ ಸ್ಪರ್ಧಿ ನೀವು. ಬಿಗ್ ಬಾಸ್ 10 ಸೀಸನ್ನು, ಈಗ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ. ಸೊ ನೀವು ಎಪಿಸೋಡ್ ನೋಡ್ತಾ ಇರಬೇಕು, ಏನು ಅನ್ಸುತ್ತೆ? ನಾನು ನಿಜ ಹೇಳ್ತೀನಿ, ಸುಳ್ಳು ಹೇಳಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ಟಿ ವಿ ನೋಡಲ್ಲ. ನಾನು ಇಷ್ಟು ವರ್ಷಗಳಲ್ಲಿ 10 ಸೀಸನ್ಸಲ್ಲಿ 1 ಸೀಸನ್ನು ನಾನು ಫಾಲೋ ಮಾಡಿಲ್ಲ. ನಮ್ಮ ಸೀಸನ್ದೇ 1 ಎಪಿಸೋಡು ನೋಡಿಲ್ಲ ನಾನು. ಬಟ್ ನನಗೆ ಗೊತ್ತಿದೆ ಅಂದರೆ ಏನು ನಡೀತದೆ ಅಂದರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಅಂದರೆ ಪ್ರೋಮೋಗಳಾಗಿರ್ಬೋದು. ಒಳಗಡೆ ಇರೋರೆಲ್ಲ ಗೊತ್ತಿರೋರೆ. ಐ ಹೋಪ್ ಈ ಸೀಸನ್ ಕೂಡ ನಮ್ಮ ಸೀಸನ್ ಅಷ್ಟೇ ಸಕ್ಸಸ್ ಕಾಣುತ್ತೆ. ಅದಕ್ಕೂ ಮೇಲೆ ಸಕ್ಸಸ್ ಕಾಣಲಿ ಅಂತ ಆಶಿಸ್ತೀನಿ ಅಷ್ಟೇ. ಮೇಡಮ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಈಗ ತುಂಬಾ ಸ್ವಲ್ಪ ವೈರಲ್ ಆಗ್ತಾ ಇದೆ. ಈಗ ಜಗದೀಶ್ ಆಗಲಿ, ಮಾನಸರ ಆಗಲಿ, ಅವರು ಸ್ವಲ್ಪ ಅಂದರೆ ಮಾತಿನ ಚಕಮಕಿ ಆಗಲಿ, ಫೈಟ್ಗಳಾಗಲಿ, ಸೊ ನಿಮ್ಗೆ ಅಂದ್ರೆ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಏನು ಅನ್ಸುತ್ತೆ ಮೇಡಮ್? ಆ ಮನೇಲಿ ಅಂದರೆ ನಾವು ಯಾರೋ ಗೊತ್ತಿರೋರ ಜೊತೆ ನಮ್ಮನ್ನ ಕೂಡ ಹಾಕಿದಾಗ ಅಷ್ಟು ಜನ ಜೊತೆ ಪ್ರಾಬ್ಲಿ ಒಬ್ಬೊಬ್ರಿಗೆ ಫ್ರಸ್ಟ್ರೇಟ್ ಆಗುತ್ತೆ. ಸೊ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಾ ಇಲ್ಲ ಅಂದರೆ ಎಲ್ಲರ ಜೊತೆ ಹೇಗೆ ಮಿಂಗಲ್ ಆಗಬೇಕು, ಅಥವಾ ಯಾರೋ ಒಬ್ರು ಏನೋ ಹೇಳ್ತಾರೆ ಅದಕ್ಕೆ ಅಸಮಾಧಾನ ಆಗುತ್ತೆ, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಪ್ರಾಬ್ಲಿ ಸ್ಟಾರ್ಟಿಂಗ್ ಹೋಗಿರೋದಕ್ಕೆ ಅವ್ರಿಗಿನ್ನ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ. ಹಾಗಾಗಿ ಜಗಳಗಳು ನಡೀತಾ ಇರ್ಬೋದು. ಸೊ ಹೋಗ್ತಾ ಹೋಗ್ತಾ ಅವರೇ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ ಆ್ಯಂಡ್ ಅವ್ರಿಗೆ ಅವರೇ ಅಂತ ಗೊತ್ತಾಗುತ್ತೆ. ಸೊ ದಟ್ಸ್ ಹೌ ಇಟ್ ಇಸ್. ಬಿಗ್ ಬಾಸ್ ಮನೆಯೇ ಒಂಥರ ಇಟ್ಸ್ ಅ ಮ್ಯಾಜಿಕ್. ಓಕೆ ಮ್ಯಾಮ್, ಈಗ ನಿಮ್ಮದು ನೆಕ್ಸ್ಟ್ ಮೂವಿ ಯಾವುದು ಮಾಡ್ತೀವಿ? ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಾನು ಇನ್ನೂ ಏನಂತಾರೆ ಮಾತುಕತೆಯಲ್ಲಿದೆ ಆ್ಯಂಡ್ ಆಲ್ಮೋಸ್ಟ್ ಫೈನಲ್ ಆಗಿದೆ. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ. ಈಗ ಅಪ್ಡೇಟ್ ಕೊಡೋ ಹಾಗಿಲ್ಲ. ಮೇಡಮ್, ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ 11ಲ್ಲಿ? ನೋಡಿ, ನಾನು ಆ್ಯಕ್ಚುಲಿ ಓಕೆ, ಕಾರ್ತಿಕ್ ಬ್ರೋಗೆ ವಿಶ್ ಮಾಡಿಕೊಡಿ ಮ್ಯಾಮ್. ಕಾರ್ತಿಕ್ಗೆ ವೆರಿ ಹ್ಯಾಪಿ ಬರ್ತ್ಡೇ ಆ್ಯಂಡ್ ರಾಮರಸಾಗೆ ಕೂಡ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಹ್ಯೂಜ್ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ನಾನು ಚೆನ್ನಾಗಿದ್ದೀನಿ. ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ. ಕಾರ್ತಿಕ್ ಅವ್ರದ್ದು ಬರ್ಡೇ ಆ್ಯಂಡ್ ರಾಮರಸ ಟೀಸರ್ ನೋಡಿದ್ದೀರಾ, ಏನು ಅನಿಸ್ತದೆ ಹೇಳಿ? ಮೊದಲನೇದಾಗಿ ನನ್ನ ತಮಗೆ ಹ್ಯಾಪಿ ಬರ್ತ್ಡೇ. ಬಹಳ ಖುಷಿ ಆಗ್ತಿದೆ, ಯಾಕೆಂದರೆ ಕಾರ್ತಿಕ್ ಹುಟ್ಟುಹಬ್ಬದ ದಿನ ಈ ಥರ ಒಂದು ಅವರು ಸಿನಿಮಾ ಟೀಸರ್ ಲಾಂಚ್ ಆಗ್ತಾ ಇರೋದು ಬಹಳ ಸ್ಪೆಷಲ್ ಆಗಿದೆ. ವೆರಿ ಹ್ಯಾಪಿ ಫಾರ್ ಕಾರ್ತಿಕ್. ನನ್ನ ಕಾರ್ತಿಕ್ ಇಸ್ ಅ ವೆರಿ ಟ್ಯಾಲೆಂಟೆಡ್. ನನಗೆ ಗೊತ್ತು, ನನ್ನ ತಮ್ಮ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅನ್ನೋ ನಂಬಿಕೆ ಬಹಳನೇ ಇದೆ. ಆ್ಯಂಡ್ ಟೀಸರ್ ನೋಡಿದೆ ನಾನು, ವೆರಿ ಇಂಟ್ರೆಸ್ಟಿಂಗ್. ಬ್ಯಾಕ್ಗ್ರೌಂಡು ಮ್ಯೂಸಿಕ್ ತುಂಬ ಒಳ್ಳೆ ಸ್ಕೋರ್ ಮಾಡಿದೆ ಸಿನಿಮಾಗೆ ಅಂತ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ನನ್ನ ತಮ್ಮನಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಯಾವಾಗಲೂ ಇದ್ದೇ ಇರುತ್ತೆ. ಈ ಸಿನಿಮಾ ದೊಡ್ಡ ಯಶಸ್ಸು ಕಾರ್ತಿಕ್ ಕೆರಿಯರಲ್ಲಿ ತಂದುಕೊಡ್ಲಿ ಅಂತ ಆಶಿಸ್ತಾ ಇದ್ದೀನಿ. ಬಿಗ್ ಬಾಸ್ನ ಹೇಗೆ ಗೆದ್ದಿದ್ದಾರೋ ಹಾಗೆ ಈ ಸಿನಿಮಾನ ಗೆದ್ದು ನಿಮ್ಮೆಲ್ಲರ ಮನಸ್ಸನ್ನು ಮತ್ತೆ ಗೆಲ್ಲಿ ಅಂತ ನಾನು ಅಕ್ಕಾಗಿ ನಾನು ವಿಶ್ ಮೇಡಮ್, ಬಿಗ್ ಬಾಸ್ 10 ಸ್ಪರ್ಧಿ ನೀವು. ಈಗ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ, ಏನು ಅನಿಸ್ತಾ ಇದೆ ನಮ್ಮ ಸೀಸನ್ ನೋಡ್ತಾ ಇದ್ದೀರಲ್ಲ? ಏನು ಅನಿಸ್ತಿಲ್ಲ, ಇನ್ನೂ ಸೀಸನ್ ಶುರುವಾಗಿದೆ ಅನ್ನಿಸ್ತಿದೆ. ಆ್ಯಕ್ಚುಲಿ ಇಲ್ಲ, ಇಷ್ಟು ಬೇಗ ಅದೇ ಇನ್ನೂ ನಾವು ಹೀಗೆ ಹೋಗಿದ್ವಿ ಅಂತ ಅನ್ನಿಸ್ತಿದ್ದು. ಆಗಲೇ ಇನ್ನೊಂದು ಸೀಸನ್ ಶುರುವಾಗಿದೆಯಲ್ಲ ಅಂತ ಅನ್ನಿಸ್ತಿದೆ. ಬಟ್ ಆ್ಯಕ್ಚುಲಿ ನಾನು ಎಪಿಸೋಡ್ಸ್ ಕರೆಕ್ಟಾಗಿ ಯಾವುದು ನೋಡಿಲ್ಲ, ಇನ್ನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ನೋಡಿದ್ಮೇಲೆ ಬಹುಶಃ ಯಾರು ಫೇವ್ರೇಟ್ ಇದ್ದಾರೆ, ಅಥವಾ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಅಥವಾ ಯಾರು ನಂತರ ಕಾಣಿಸ್ತಾ ಇದ್ದಾರೆ, ಇವ್ರು ಯಾಕೋ ನಂತರ ಇದ್ದಾರೆ ಅಂತೆಲ್ಲ ನಮಗೆ ಜನರಲ್ ಅದು ಬಂದೇ ಬರುತ್ತೆ ನೋಡಿದಾಗ. ಸೊ ಅದು ಬಹುಶಃ ಫರ್ದರ್ ಎಪಿಸೋಡ್ಸ್ ನೋಡಿದಾಗ ಹೇಳ್ತೀನಿ. ನಿಮಗೆ ಫೇವ್ರೇಟ್ ಸ್ಪರ್ಧಿ ಯಾರು ಮೇಡಮ್? ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಲ್ಲ? ಎಲ್ಲ ಗೊತ್ತಿರೋ ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ಈಗೀಗ ನಾನು ಇನ್ನೂ ಮಗು, ಈಗೀಗ ಹೆಜ್ಜೆ ಇಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಅಲ್ಲಿ ಯಾರು ಫೇವ್ರೇಟ್ ಅಂತ ಏನಿಲ್ಲ. ನನಗೇನಂದರೆ ನನ್ನ ಕಡೆ ನಾನು ನೋಡಿದಾಗ ಯಾರು ಚೆನ್ನಾಗಿ ಮಾಡ್ತಿರ್ತಾರೆ, ಯಾರು ಚೆನ್ನಾಗಿ ಆಡ್ತಿರ್ತಾರೆ, ಹೇಗೆ ಬಿಲ್ಡ್ ಮಾಡ್ತಿದ್ದಾರೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ನೋಡಿದ ಮೇಲೆ ಡೆಫಿನೆಟ್ಲಿ ನಾನು ಕಿಚ್ಚ ಸುದೀಪ್ ಸರ್ ಸೊ 10 ಸೀಸನ್ನೇ ಬೆಸ್ಟ್ ಸೀಸನ್ ಅಂತ ಒಂದು ಇದು ಮಾಡ್ತಿದ್ದಾರೆ. ಇದು ಏನು ಅನ್ಸುತ್ತೆ? ಅದನ್ನು ಆ್ಯಕ್ಚುಲಿ ನಾನು ಕೇಳಿದೆ, ಅದನ್ನು ಇದರಲ್ಲೇ ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದೆ. ತುಂಬ
ಖುಷಿ ಆಗೋಯ್ತು ಹಂಗೆ ಹೇಳಿದ ತಕ್ಷಣ ನಮಗೆ ಅಫ್ಕೋರ್ಸ್ ಇಟ್ಸ್ ಒಂದು ಕಾಂಪ್ಲಿಮೆಂಟ್ ಅಲ್ಲ. ಸೊ ಖುಷಿ ಆಯಿತು, ಅದು ಸುದೀಪ್ ಸರೇ ಹೇಳಿದಾಗ ಇನ್ನೂ ಖುಷಿ ಆಯಿತು. ನೋಡೋಣ, ಲೆಟ್ಸ್ ಐ ಆಲ್ಸೋ ವೇಟಿಂಗ್, ಅವರು ವೇಟ್ ಮಾಡಲಿ. ಲೆಟ್ಸ್ ಸುದೀಪ್ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಈಗ ಬಿಗ್ ಬಾಸ್ 10 ಅಂದರೆ ಫೈಟ್ ಆಗಲಿ ಇದಾಗಲಿ ಒಂದು 4 ವಾರ 5 ವಾರ ಅದಾದ್ಮೇಲೆ ಆಗ್ತಾ ಇತ್ತು. ಈ ಇದರಲ್ಲಿ ಫಸ್ಟ್ ವಾರನೇ ಆಗ್ಬಿಟ್ಟಿದೆ ಅಂದರೆ ಫೈಟ್ ಆಗಲಿ ಇದಾಗಲಿ ಹೆವಿ ನಡೀತಾ ಇದೆ. ಅದ್ರ ಬಗ್ಗೆ ಏನೇನು ಹೇಳ್ತೀರಾ ಮೇಡಮ್? ಅಲ್ಲ ಸಿ ಏನಾಗುತ್ತೆ ಗೊತ್ತಾ, ನಮಗೆ ಈಗೇನಕ್ಕೆ ಸಿಚುವೇಶನ್ ಇಲ್ಲ, ನಾನು ಈ ಟೈಮಲ್ಲಿ ಬಿಹೇವ್ ಮಾಡಬೇಕು ಇಲ್ಲ ಇದೆ, ಹಂಗಾಗೋಕ್ಕೆ ಚಾನ್ಸೇ ಇಲ್ಲ. ದಟ್ ಇಸ್ ಆಲ್ ಇನ್ಸ್ಟೆಂಟ್. ಅದು ಏನೋ ಆಗಿರುತ್ತೆ ತಪ್ಪಂತ ತಗೋಬೋದು. ಅದಕ್ಕೆ ನನಗೆ ಎಲ್ಲರಿಗಿಂತ ಭಾಳ ಕಷ್ಟ ಆಗ್ತಿತ್ತು. ಯಾಕೆ ಗೊತ್ತಾ, ಕೂಗಾಡಬೇಕು ಅಂತ ಅನ್ನಿಸ್ತಿತ್ತು, ಬಟ್ ನನಗೆ ಅದು ಇಷ್ಟ ಆಗಲ್ಲ ಅಂತ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಿತ್ತಲ್ಲ, ದಟ್ ವಾಸ್ ಅ ಬಿಗ್ ಟಾಸ್ಕ್. ನನಗೆ ಬಹಳ ಕಷ್ಟ ಆಗ್ತಿತ್ತು. ಸೊ ಈಗ ಅದು ನೋಡ್ತಿದ್ದಾಗ ಏನು ಮಾಡೋಕ್ಕಾಗಲ್ಲ, ಅದು ಬಂದುಬಿಡುತ್ತೆ. ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಬ್ಬ ರಿಂಗ್ ಮಾಸ್ಟರ್ ಇನ್ನೊಂದು ಬರ್ತಾರಲ್ಲ, ಅವ್ರು ಕಂಟ್ರೋಲ್ ಮಾಡೇ ಮಾಡಿ. ಓಕೆ, ಸೊ ಸುದೀಪ್ ಸರ್ ಅವ್ರು ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.